ಅಲ್ಲಿ 8ನೇ ತಾರೀಕು ರಾತ್ರಿ ಕೊಲೆ ಆಗುತ್ತೆ. 9ನೇ ತಾರೀಕು ಬೆಳಿಗ್ಗೆ ಟೈಮ್ಗೆ ಮೈಸೂರಿಗೆ ನಟ ದರ್ಶನ್ ಹೋಗ್ತಾರೆ. ಹೋಗಿದ್ದಾದ ಬಳಿಕ ಅದೇ ಒಂದು ಹೋಟೆಲ್ನಲ್ಲಿ ಅವರು ವಾಸ್ತವ್ಯವನ್ನು ಹೂಡಿರ್ತಾರೆ. ಜೊತೆಗೆ ಇವರು ಸರೆಂಡರ್ ಆಗುವಂಥದ್ದು 11ನೇ ತಾರೀಕು. ಅಂದ್ರೆ 11ನೇ ತಾರೀಕು ಸರೆಂಡರ್ ಆಗೋಕ್ಕಿಂತ ಮುಂಚಿತವಾಗಿ ದರ್ಶನ್ ಅನ್ನ ಹೋಗಿ ಮೈಸೂರಿನ ಹೋಟೆಲ್ ನಲ್ಲಿ ಈ ಒಂದು ಪ್ರದ್ಯೂಷ್ ಏನಿದ್ದಾನೆ ಆತ ಮತ್ತು ವಿನಯ್ ಕರ್ಕೊಂಡೋಗಿ ಮೀಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಈಗಾಗಲೇ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿನ ಒಂದು ಹೋಟೆಲ್ ಅನ್ನು ಕೂಡ ಸ್ಥಳ ಮಹಾಜರು ಮಾಡಬೇಕಾಗಿತ್ತು. ಅದನ್ನ ನಾಗರಾಜ್ ಮತ್ತು ಲಕ್ಷ್ಮಣ್ ಏನಿದ್ದಾರೆ ಅವ್ರ ಕಾರ್ ಚಾಲಕ ಮತ್ತು ಮ್ಯಾನೇಜರ್ ಅಂತ ಅವರಿಬ್ಬರನ್ನ ಕರ್ಕೊಂಡೋಗಿ ಮಹಾಜರು ಮಾಡಿದ್ರೆ, ಒಂದು ವೇಳೆ ಏನಾದ್ರು ನಟ ದರ್ಶನ್ ಕೂಡ ಅಷ್ಟೇ ಮಹಾಜರಿಗೆ ಅಗತ್ಯತೆ ಇದೆ ಅಂತ ಪಕ್ಷದಲ್ಲಿ ಆತನನ್ನು ಕೂಡ ಇಂಡಿವಿಜುವಲ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ಮಹಾಜರು ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಮಹಾಜರ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಎಲ್ಲಾ ಆರೋಪಿಗಳನ್ನು ಕೂಡ ಅಷ್ಟೇ ಅಲ್ಲೇ ಇರ್ತಾರೆ. ಆ ಒಂದು ಟೈಮ್ ನಲ್ಲಿ ದರ್ಶನ್ ವಿರುದ್ಧವಾಗಿ ಅವರು ಹೇಳಿಕೆಯನ್ನು ಕೊಡಲು ಭಯಭೀತರಾಗಬಹುದು. ಯಾಕಂದ್ರೆ ಇವರೆಲ್ಲರೂ ಕೂಡ ನಟ ದರ್ಶನ್ ಹತ್ರ ಸುಮಾರು ವರ್ಷಗಳಿಂದ ಇದ್ದಾರೆ. ಆದ್ರೂ ಕೂಡ ದರ್ಶನ್ ಅಂದ್ರೆ ಒಂದ್ ರೀತಿಯ ಭಯ ಕೂಡ ಇವ್ರಿಗೆಲ್ಲರಿಗೂ ಇದೆ. ಒಂದ್ ವೇಳೆ ದರ್ಶನ್ ಮುಂದೆ ಏನಾದ್ರು ಮಹಾಜರ್ ಟೈಮ್ ನಲ್ಲಿ ಹೌದು ಇಲ್ಲಿ ನಿಮ್ಗೆ ಆಯ್ತು ಅಂತ ಹೇಳಿದಂತ ವೇಳೆಯಲ್ಲಿ ಕೆಲವೊಂದ್ ರೀತಿ ಭಯ ಪಡಬಹುದು, ಅವ್ರು ಸುಳ್ಳು ಹೇಳ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅವರಿಬ್ಬರನ್ನ ಮಾತ್ರ ಕರ್ಕೊಂಡು ಹೋಗಿ ಮೈಸೂರಿನಲ್ಲಿ ಮಹಾಜರ್ ಮಾಡ್ತಿದ್ದಾರೆ. ಈಗ ಅವಶ್ಯಕತೆ ಇದ್ದು ದರ್ಶನ್ ಕೂಡ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಬಹುತೇಕ ಈ ಒಂದು ಪೊಲೀಸ್ ಕಸ್ಟಡಿ ಕೊಟ್ರೆ ಈ ಟೈಮ್ ನಲ್ಲಿ ದರ್ಶನ್ ಕೂಡ ಕರ್ಕೊಂಡೋಗಿ ಮಹಾಜರ್ ಮಾಡುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.